ಎಲ್ಲ ಭಗವದ್ಭಕ್ತರಿಗೆ ಪ್ರೀತಿಯ ನಮಸ್ಕಾರಗಳು. ಬಾಗಿಲು ತೆಗೆದು ಈ ಭಾರತೀ ತೀರ್ಥ ಭವನಕ್ಕೆ ಒಳಗೆ ಬಂದ ತಕ್ಷಣ ಇಲ್ಲಿ ಇವತ್ತು ಹಾಡೋದೊಂದು ಗೊತ್ತಾದ್ಮೇಲೆ ಒಂದು ಮಾತು ತಕ್ಷಣ ಜ್ಞಾಪಕ ಬಂತು. ಮುಂದೆ ಗುರಿ, ಹಿಂದೆ ಗುರು ಇದ್ದೇ ಇರ್ಬೇಕು ಯಾವಾಗಲೂ ಅಂತ. ಅವರೆಷ್ಟು ವಿರಾಜಮಾನರಾಗಿದ್ದಾರೆ, ಹಿಂದೆನೇ ಕೂತ್ಕೊಂಡು ನಮ್ಮನ್ನು ಸದಾ ಕಾಯ್ತಾ ಇದ್ದಾರೆ ಅವರ ಕೃಪೆಯಲ್ಲಿ. 10 ವರ್ಷದ ಹಿಂದೆ ಈ ಕ್ಷೇತ್ರಕ್ಕೆ ಬರುವಂಥ ಯೋಗ ಹನುಮಂತ ಕರುಣಿಸಿ ಗುರುವನ್ನ ಅವರ ಸದನದಲ್ಲಿ ದರ್ಶನ ಮಾಡಿದಾಗ, ಒಂದು ಸಂಗೀತ ಸೇವೆ ಮಾಡ್ಬೋದಾ ಗುರುಗಳೇ ಅಂದರೆ, ಮಾಡಪ್ಪ ಅಂತಂದರು. ಜಗದೋದ್ಧಾರಣ ಒಂದು ಹಾಡಿದೆ ಅವ್ರ ಮುಂದೆ. ಆ ಗುರು ಕಾರುಣ್ಯವೇ ಹಾಗೇನೋ ತುಂಬ ಪ್ರೀತಿಯಿಂದ ಆಲಿಸಿದ್ರು. ಆಮೇಲೆ ಹೇಳಿದ್ರು, ಒಂದು 10 ವರ್ಷ ಆಗಿತ್ತಪ್ಪ, ಚೆನ್ನೈನ ಯಾವುದೋ ಒಬ್ರು ಮಹಾನ್ ಸಂಗೀತಗಾರರ ಹೆಸರನ್ನ ಸ್ಮರಿಸ್ಕೊಂಡು ಅವರು ಈ ಶೈಲಿಲಿ ಹಾಡ್ತಾ ಇದ್ರು. ಇಷ್ಟು ವರ್ಷ ಆದ್ಮೇಲೆ ಈ ಶೈಲಿ ನಿನ್ನ ಧ್ವನಿಲಿ ಕೇಳಿದೆ ನೋಡಿ, ನಾನು ತುಂಬ ಸಂತೋಷ ಆಯಿತು. ಬಂದು ಒಂದು ಹುಣ್ಣಿಮೆಯಲ್ಲಿ ಆ ಹನುಮಂತನ ಸೇವೆ ಮಾಡ್ಬಿಟ್ಟು ಹೋಗು, ಒಂದಿನ ಸಂಗೀತ ಕಾರ್ಯಕ್ರಮ ಕೊಟ್ಟು ಹೋಗು ಅಂತ ಹೇಳಿದರು. ಇವತ್ತಿಲ್ಲಿಗೆ ಬರೋದಕ್ಕೆ ಆ ಮಹಾಗುರುವಿನ ಆ ವಾಕ್ಯವೇ ಕಾರಣ. ಆದರೆ ಅವ್ರು ಹೇಳಿದ ಅಷ್ಟು ವರ್ಷ ಆದ್ಮೇಲೆ ಇವತ್ತಿಗೆ ಬಂತಲ್ಲ ಯೋಗ ಅಂತ ನನಗೆ ಒಂದು ಆಶ್ಚರ್ಯ. ನಾನು ಮನಸ್ಸು ಮಾಡಲಿಲ್ವೋ, ಆ ಯೋಗ ಒದಗಿ ಬಂದಿರ್ಲಿಲ್ವೋ ಗೊತ್ತಿಲ್ಲ. ಈಗ ಒಂದು ತಿಂಗಳ ಹಿಂದೆ ಮಡದಿ ಹತ್ರ ಮಾತಾಡ್ಬೇಕಾದ್ರೆ ಹಿಂಗೆ ಆ ಗುರುಗಳು ಹಿಂಗೆ ಹೇಳಿದ್ರು ಅಂತ ಹಂಚ್ಕೊಂಡೆ. ಅವಳಿಗೂ ಅಷ್ಟೇ ಪ್ರೀತಿ, ಅಷ್ಟೇ ಗೌರವ ಗುರುಗಳ ಮೇಲೆ. ಅವ್ರಿಗಾದಂಥ ಅನುಭವ ಆಗಿದೆ. ಗುರುಗಳು ಹೇಳಿದ್ಮೇಲೆ ಯಾಕೆ ಮಾಡಿಲ್ಲ, ಮಾಡಲೇಬೇಕಲ್ಲ ಅಂತ ಪಟ್ಟು ಹಿಡಿದ್ಲು. ಸೊ ಮೊದಲನೇದಾಗಿ ಅವಳಿಗೂ ಕೂಡ ಅಷ್ಟೇ ಪ್ರೀತಿಯ ಧನ್ಯವಾದಗಳು. ಆ ಒಂದು ಮಾಡೋಂಥ ಅಂತಃಶಕ್ತಿನ ಮೂಡಿಸಿ ವಲ್ಲಿಯವ್ರ ಮೂಲಕ, ಕೃಷ್ಣಮೂರ್ತಿಯವ್ರ ಮೂಲಕ ಕನೆಕ್ಟ್ ಆಗಿ ಇಲ್ಲಿ ಗುರುಗಳು ಕೂಡ ಅಷ್ಟೇ ಪ್ರೀತಿ ಕಾರುಣ್ಯ ವಹಿಸಿ ಇವೆಲ್ಲರೂ ಜೊತೆಯಾಗಿದ್ದೀರಿ. ಇನ್ನು ಮಾತು ಇಷ್ಟಕ್ಕೆ ನಿಲ್ಲಿಸ್ಕೊಂಡು ಮೊದಲನೇ ಹಾಡೊಂದು ಪ್ರಾರಂಭ ಮಾಡ್ತೀನಿ. ಗಣಪತಿಯ ಪ್ರಾರ್ಥನೆ ಒಂದು ರಂಗಗೀತೆ ತಗೋತಾ ಇದ್ದೀನಿ. ಕಾರ್ಯಕ್ರಮ ರಂಗೇರಬೇಕು, ಆ ಭಗವಂತನ ಬಣ್ಣ ನಮ್ಮ ಆತ್ಮಕ್ಕೆ ತಾಕಲಿ ಅನ್ನೋ ಒಂದು ಯೋಚನೆಯೊಂದಿಗೆ ಹೈವದನ ನಾಟಕದ ಗೀತೆ, ಸ್ವರ ಸಂಯೋಜನೆ ಶ್ರೀಯುತ BV ಕಾರಂತ್ರವ್ರದ್ದು ನಿಮ್ಮ ಮುಂದೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜಂ. ಗಜವದನ ಹೇರಂಬ ವಿಜಯಧ್ವಜ ಶತದ ವಿಪ್ರತಿಭಾ. ಗಜವದನ ಹೇರಂಬ ವಿಜಯಧ್ವಜ ಶತದ ವಿಪ್ರತಿಭಾ. ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಗಜವದನ ಹೇರಂಬ ಮೂಷಿಕವಾಹನ ಸರ್ಪಭೂಷಾ. ಮೂಷಿಕವಾಹನ ಸರ್ಪಭೂಷಾ. ಸಸ
ನಿನಿ ಪಪ ಮಮ ಗಗ ಸನಿ ಸ ಗಮ ಪನಿ ಸ ನಿ ಸ ನಿ ಸ ಸಾ ಮೂಷಿಕ ವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜಪದನ ಹೇ ರಂಬ ವಿಜಯಧ್ವಜ ಶತಧ್ವಜ ಪ್ರತಿಭಾ ಗಜಪದನ ಹೇ ರಂಬ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಬ ವಿಜಯಧ್ವಜ ಶತಧರಿ ಪ್ರತಿಭಾ ದಂತ ವೈಕಲ್ಯಾಂತ ಬುದ್ಧಿ ಸಿದ್ಧಿ ದ್ವಯರಾಂತ ಏಕದಂತ ವೈಕಲ್ಯಾಂತ ಬುದ್ಧಿ ಸಿದ್ಧಿ ದ್ವಯರಾಂತ ಗಜವದನ ಹೇ ರಂಬ ಗಜವದನ ಹೇ ರಂಬ ಗಜವದನ ಹೇ ರಂಬ ಗಣಪತಿಯ ಪ್ರಾರ್ಥನೆ ಆದಮೇಲೆ ತಾಯಿ ವಾಗ್ದೇವಿ ಸರಸ್ವತಿಯ ಒಂದು ಪ್ರಾರ್ಥನೆ. ಕೆಲವು ನಿಮಗೆ ಗೊತ್ತಿರುವಂಥದ್ದು ಹಾಡ್ತೀನಿ, ಕೆಲವು ಹೊಸದಾಗಿ ನಾವೆಲ್ಲರೂ ಸೇರಿ ಗೊತ್ತಾಗಿಸ್ಕೊಳ್ಳುವಂಥದ್ದು ಹಾಡ್ತೀನಿ. ಗೊತ್ತಿರೋದು ಯಾಕೆ ಹಾಡ್ತೀನಿ ಅಂತಂದ್ರೆ ಗೊತ್ತಿರೋದನ್ನ ನೀವು ನನ್ನ ಜೊತೆ ಹಾಡ್ತೀರಾ, ಆ ನೆಪದಲ್ಲಿ ಆ ಪರಮ ಪುರುಷನ ಒಂದು ಸ್ಮರಣೆ ಆಗುತ್ತೆ ಅಂತ, ಹೊಸ ವಿಷಯಗಳು ತಿಳ್ಕೊಳ್ಳೋಣ ಅಂತ ಒಂದಷ್ಟು ಅಪರೂಪದ್ದು ಹಾಡ್ತೀನಿ. ಆಗ್ಬೋದಾ? ಸೊ ಗೊತ್ತಿರೋದು ಹಾಡಿದಾಗ ಜೊತೆಗೆ ಹಾಡೋದು ನಿಮ್ಮಿಬ್ಬರ ಜವಾಬ್ದಾರಿ. ಮಾಡೋಣವಾ? ಅಯ್ಯೋ ಎಲ್ಲ ಸುಮ್ ಕೂತ್ಬಿಟ್ರಲ್ಲಪ್ಪ. ಆಗ್ಬೋದಾ? ಮುಂದಿರೋರು ಓಕೆ, ಫಸ್ಟ್ ಬೆಂಚ್ ಸೂಪರ್ ಆಗಿದೆ, ಆ ಕಡೆ ಬಾಲ್ಕನಿ ಮಾತಾಡ್ತಿಲ್ವೇ? ಅವರು ಚಪ್ಪಾಳೆ ಪ್ರೀತಿ ಕೊಟ್ಟರು. ಸರ್ ಎಲ್ಲರೂ ಹಾಡ್ತೀರಾ ಕೂತಿರೋರುವೆ? ಇನ್ನ ಯಜಮಾನ್ರು ಮೊಬೈಲಲ್ಲಿ ಬಿಸಿ ಇದ್ದಾರೆ, ಇಟ್ಬಿಡಿ ಸರ್ ಮೊಬೈಲ್ ಒಳಗೆ. ಇನ್ನೊಂದು 2 ಗಂಟೆ ರಾಮನ ಧ್ಯಾನ, ಹನುಮಂತನ ಧ್ಯಾನ, ಸೀತಾಮಾತೆಯ ಧ್ಯಾನ, ಅದ್ರಲ್ಲಿ ಮುಳುಗೋಣ. ಹೌದಾ ಸರ್? ರೋರಿಂಗ್ ರಾಮನ ಆಗ್ಲಿ ಸರ್, ರಾಮನ ರೋರ್ ಇಲ್ದೇ ಇದ್ರೆ ಹೆಂಗೆ? ಸರಿ ಗ ಪನಿ ಸನಿ ಪಗ ಪರಿ ಗರಿ ಸ. ಕವಿರತ್ನ ಕಾಳಿದಾಸ ಚಿತ್ರ ಎಲ್ಲರೂ ನೋಡಿರ್ತೀರಿ. ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅಮೋಘವಾದ ಅಭಿನಯ, ಎಂ ರಂಗರಾವ್ ಸರ್ ಅವರ ಸಂಗೀತ, ಮಹಾಕವಿ ಆ ಆದಿಕವಿ ವಾಲ್ಮೀಕಿಗಳ ನಂತರ ಆ ಯೋಚನಾ ಲಹರಿನ
ಆ ವಿದ್ವತ್ತನ್ನ ಯಥಾವತ್ತಾಗಿ ಆ ಪರಂಪರೆ ಇಳಿಸ್ಕೊಂಡಂಥ ಮಹಾಕವಿ ಶ್ರೀ ಕಾಳಿದಾಸರು. ಅವರ ಶ್ಯಾಮಲಾ ದಂಡಕದ ಆಯ್ದ ಭಾಗ ಮಾಣಿಕ್ಯ ವೀಣಾ ಮುಪಲಾಲಯಂತಿ, ಅದನ್ನು ಮುಂದೆ ಹಾಡುವಂಥ ಪ್ರಯತ್ನ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳವಾಗ್ವಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನಯ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ पुण्ड्रेक्षुपाशाङ्कुश पुष्पबाणहस्ते नमस्ते जगदेकमातः माता मरकतश्यामा मातंगी मधुशालिनी माता मरकतश्यामा मातंगी मधुशालिनी कुर्यात् कटाक्षं कल्याणी कदम्बवनवासिनी माता मरकतश्यामा मातंगी मधुशालिनी कुर्यात् कटाक्षं कल्याणी कदम्बवनवासिनी जय मातंगतनये जय नीलोत्पलद्युते जय संगीतरसिके जय लीलाशुकप्रिये सुधा समुद्रांत हृद्यन्मणिद्वीप संरूढदेवाटवी मध्य कल्पद्रुमा कल्पकादम्ब कांतार वासप्रिये कृत्तिवासप्रिये सर्वलोकप्रिये वल्लकी
विशेषान्विते सिद्धसम्मानिते देवदेवेश दैत्येश यक्षेश भूतेश वागीश कोणेश वायवग्निकोटीरमाणिक्य संहृष्टबाला तपोधामलाक्षार सानुन्य लक्ष्मी गृहीतान्धिपद्मद्वये अद्वये सुरुचिरनवरत्नपीठस्थिते सुस्थिते शङ्खपद्मद्वयोपाश्रिते आश्रिते देवी दुर्गावटुक्षेत्रपालैर्युते मत्तमातङ्गकन्या समूहान्विते सर्वयन्त्रात्मिके सर्वमन्त्रात्मिके सर्वतन्त्रात्मिके सर्वमुद्रात्मिके सर्वशब्दात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां ನನ್ನ ವಿನಂತಿ ಅಂದರೆ ಪಲ್ಲವಿ ನೀವೇ ಹಾಡಬೇಕು ಅಂತೀರಾ? ಹೌದಾ? ನೋಡು ಒಂದ್ಸಲ ಶ್ರುತಿ ಚೆಕ್ ಮಾಡ್ಕೊಳ್ಳೋಣ, ಸೌಂಡ್ ಚೆಕ್ ಮಾಡ್ಬೇಕಲ್ಲ. ಸಾ ಹಾಡ್ಬೋದಾ? ಕೆಲವು ಸಂಕೋಚ ಇದೇನು ಸಂಗೀತ ಆಡಿಸ್ತಾರೆ ನಾವು ಎಲ್ರಿಗೂ ಬರುತ್ತೆ ಸರ್, ಸಂಗೀತ ಬಂದೇ ಬರುತ್ತೆ. ಅದು ಕೇಳಬೇಕು ಅನ್ನಿಸ್ತೀನಿ ಅಂತಂದ್ರೆ ಹಾಡೋಕೆ ಒಂದು ಮಂಟಕ್ಕೆ ಬಂದೇ ಬರುತ್ತೆ ಅಂತ ಯೋಚನೆ ಮಾಡಿ ರಾಮನ ಭಾರ ಹಾಕಿ ಮುಕ್ತ ಕಂಠದಿಂದ ಹಾಡಬೇಕು. ಡೌನ್ ಪಡ್ಕೊಂಡು ಅಂತಾನೆ ಗುಟ್ಟೆನೆ ಅಲ್ವಾ? ಸಾ ಇಲ್ಲೇ ಹೋಗ್ಬೇಕಲ್ವ? ಎಷ್ಟು ಚೆನ್ನಾಗಿ ಹಾಡ್ತಾರೆ, ಶ್ರುತಿ ಬದ್ಧವಾಗಿ ಬೇರೆ ಹಾಡ್ತಾರಲ್ವ? ಓಕೆನಾ? ಹಾಡು ನೋಡಿ, ಸಿಂಪಲ್. ಶ್ರೀರಾಮಚಂದ್ರ ಕೃಪಾಳು ಭಜನ ಹರಣ ಭವ ಭಯನ. ಈ ಪಲ್ಲವಿ ಎಲ್ಲರೂ ಬಂದ ಚರಣದ ಭಾರ ನಮಗಿರಲಿ, ಚರಣ ನಮ್ಮ ತಲೆಯಲ್ಲಿ ಪಲ್ಲವಿ ನೀವು ಸರಿ ಭಕ್ತರು ಕಾಪಾಡಬೇಕು, ನನ್ನ ಭಗವಂತ ಕಾಪಾಡಬೇಕು. ಹೌದಾ? ಒಂದ್ಸರಿ ನಾನು ರಿಪೀಟ್ ಮಾಡ್ಬೋದ ನೋಡಿ. ಶ್ರೀರಾಮಚಂದ್ರ ಕೃಪಾಳು ಭಜಮನ ಹರಣ ಭವ ಭಯ ಹೌದಾ? ಪಲ್ಲವಿ ಫಸ್ಟ್ ಲೈನ್ ನೀವು ಕಾಪಾಡಬೇಕು, ಚರಣ ಅವನು ಕಾಪಾಡಬೇಕು. ಹಾಡೋಣ. ಶ್ರೀರಾಮಚಂದ್ರ ಕೃಪಾಳು ಭಜಮನ ಹರಣ ಭವ ಭಯದಾರುಣ. ಶ್ರೀರಾಮಚಂದ್ರ ಕೃಪಾಳು ಭಜಮನ ಹರಣ ಭವ ಭಯದಾರುಣ. ನವಕುಂಜರೋ
ಇನ್ನ ಭಕ್ತರ ಮುಂದೆ ಹಾಡ್ತಿಲ್ಲ, ಒಳ್ಳೆ ಕಲಾವಿದ ಮುಂದೆ ಹಾಡ್ತಾ ಇದ್ದೀನಿ ಕೂತ್ಕೊಂಡು. ಏನು ಚೆನ್ನಾಗಿ ಹಾಡಿದೆ ಸರ್, ಅದ್ಭುತವಾಗ್ತೀನಿ. ಸೂಪರ್. ಈ ಕಡೆ ಅಷ್ಟೇ, ಎಲ್ಲರೂ ಸೇರಿ ಹಾಡೋದಷ್ಟೇ.
ಆ ಶ್ರೀರಾಮನ ದಾಸ ಅಂತ. ಎಲ್ಲರೂ ರಾಮಾಯಣ ಸೀರಿಯಲ್ ನೋಡಿದ್ದೀರಾ ಅನ್ಸುತ್ತಲ್ವಾ? DD1 ಅಲ್ಲಿ ಬರ್ತಿತ್ತಲ್ಲ ರಾಮಾಯಣ ಸೀರಿಯಲ್. ಏನಿಲ್ಲ ಅಂದ್ರೆ ಭಾನುವಾರ ಬಿಟ್ಟು ಕೆಲಸ ಬಿಟ್ಟು 9 ಗಂಟೆಗೆ ರಾಮಾಯಣ, ಶ್ರೀಕೃಷ್ಣ, ಮಹಾಭಾರತ ಕೂತ್ಕೋತಾ ಇದ್ದಂಥ ಕಾಲ ಅದು. ಆ ಸೀರಿಯಲ್ ನೋಡಿ ಎಷ್ಟು ಚೆನ್ನಾಗಿ ಗಮನಿಸ್ಯಾರ. ಎಲ್ಲೇ ಕೂಡ ಹನುಮಂತನ್ ಯಾರು, ನೀನ್ ಯಾರು ಅಂತಂದ್ರೆ ನಾನು ಹನುಮಂತ, ನಾನು ಆಂಜನೇಯ ಅಂತ ಅನ್ನಲ್ಲ. ಮೇ ರಾಮದೂತ ಹನುಮಾನ್ ಹೂ. ಎಲ್ಲೂ ಕೂಡ ತಾನು ಅನ್ನೋದು ಫಸ್ಟ್ ಬರಲಿಲ್ಲ, ನಾನು ರಾಮನ್ ಸೇವಕ. ರಾವಣನ ಆಸ್ಥಾನದಲ್ಲಿ ಹೋಗೋನು ಎದೆಲ್ ಅವಲಕ್ಕಿ ಕೊಟ್ಟಬೇಕಾದ್ರೂ ಆ ಹನುಮಂತಿಗಿದಂಥ ಸ್ಥೈರ್ಯ ಅಂದ್ರೆ ನನಗೆ ರಾಮ ಅನ್ನೋ ಹೆಸರಿನ ಶಕ್ತಿ ಇದೆ ಅಂತ. ಎಲ್ರಿಗೂ ಗೊತ್ತಿರುತ್ತೆ ರಾಮಾಯಣ. ಅಂಗದ ಹೋಗ್ತಾನೆ 2ನೇ ಬಾರಿ ದೂತನಾಗಿ ಅಲ್ವಾ? ಅವಾಗ ರಾವಣನ ಮುಂದೆ ರಾವಣ ಅಂಗದ ಬಂದ ತಕ್ಷಣ, ಅಯ್ಯೋ ನೀನ್ ವಾಲಿ ನಂಗೆ ಪರಿಚಯ ಇದನಪ್ಪ, ಬಹಳ ಚೆನ್ನಾಗಿ ಗೊತ್ತು, ನೀ ಅವನ ಮಗ, ರಾಮನ್ ಪರವಾಗಿ ಏನು ವಹಿಸ್ತಿದ್ಯೋ, ನಿಮ್ ತಂದೆನ ಕೊಂದೋನಲ್ವೇನೋ ರಾಮ, ನನ್ನ ಕಡೆ ಬಂದ್ಬಿಡು ಅಂತ ಹೇಳ್ತಾನೆ. ಅಂಗದ ಹೇಳ್ತಾನೆ, ನಾನು ಆ ಧರ್ಮಾತ್ಮ ರಾಮನ ಪಡೆಯಾಗಿದ್ದೀನಿ, ಕಡೇ ವಾರ್ನಿಂಗ್ ಕೊಡಕ್ ರಾಮನನ್ನು ಕಳಿಸಿಯೇನೆ. ಈ ಕ್ಷಣದಲ್ಲೂ ನೀನೇನಾದ್ರು ಸೀತಾಮಾತೆಯನ್ನು ಗೌರವಪೂರ್ಣವಾಗಿ ಒಪ್ಸೋದಾದ್ರೆ ರಾಮ ಯುದ್ಧ ಮಾಡದೆ ವಾಪಸ್ ಹೋಗ್ತಾನೆ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಡ್ತಾನೆ ಅಂಗದ. ಆ ರಾಮನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅವನ ಪರವಾಗಿ ಒಂದು ನಿರ್ಧಾರವನ್ನೇ ತಗೊಂಡ್ಬಿಡ್ತಾನೆ ಅಂಗದ. ಆಮೇಲೆ ಒಂದು ಯುಕ್ತಿಯ ಒಂದು ವಿಷಯ ಬರುತ್ತಲ್ಲಿ, ಏನ್ ಶಕ್ತಿ ಇದೆ ನಿನಗೆ ಅಂತ ಇಷ್ಟು ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ನಾನ್ ನಂಬಿರುವಂತಹ ಪ್ರಭು ರಾಮ, ಅವನ ಶಕ್ತಿ ಎಷ್ಟು ನಿಜ ಅನ್ನೋದಕ್ಕೆ ನಾನು ಒಂದ್ಸಲಿ ಒಂದು ಪಾದ ಇಡ್ತೀನಿ, ನಿಮ್ಮಲ್ಲಿ ಯಾರು ಸರಿ ಸಭಾಸದರಲ್ಲಿ ಬಂದು ಆ ಕಾಲ್ನ ಒಂದ್ಸಲಿ ಎತ್ತಿ ಸಾಕು, ನಾನು ವಾಪಸ್ ಯುದ್ಧ ಹೇಳಿ ಕರ್ಕೊಂಡು ಹೋಗ್ಬಿಡ್ತೀನಿ ರಾಮನ ಅಂತ ಚಾಲೆಂಜ್ ಮಾಡ್ತಾನೆ. ಒಂದ್ಸಲಿ ಜೈ ಶ್ರೀರಾಮ್ ಅಂತ ಅಂದ್ಬಿಟ್ಟು ಒಂದ್ಸಲಿ ಪಾದ ಹಂಗಿಟ್ರೆ ಅಂಗದ ಅಲ್ಲಾಡ್ಸೋದಿಕ್ಕಾಗಲ್ಲ ಯಾರಿಗೂ. ಅದು ರಾಮನ ಶಕ್ತಿ. ಹನುಮಂತ ನಮಗ್ ಪಾಠ ಮಾಡೋದದು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ. ನಾವು ಇಷ್ಟು ಜನ ಎಲ್ಲೇ ಕೂತ್ಕೊಂಡು ನಮ್ಮ ಮನಸ್ಸಲ್ಲೋ ಬಾಯಲ್ಲೋ ಎಲ್ಲೋ ಒಂದ್ಸರಿ ರಾಮ ಅಂತ ಧ್ಯಾನ ಮಾಡಿದ್ರೆ ಹನುಮಂತ ಬಂದು ನಮ್ಮ ಪಕ್ಕ ನಿಂತಿರ್ತಾನಂತಲ್ಲಿ. ಯಾರೋ ನನ್ನ ಸ್ವಾಮಿ ರಾಮನ್ ಧ್ಯಾನ ಮಾಡ್ತಿದಾರಲ್ಲಪ್ಪ ಅಂತ ನೋಡ್ತಾನಂತೆ. ಬರೀ ಅಷ್ಟೇ ಅಲ್ಲ, ಹೆಂಗ್ ನೋಡ್ತಾನೆ, ತುಂಬಾ ದೊಡ್ಡ ಮಾತರಿ. ತತ್ರ ತತ್ರ ಕೃತಮಸ್ತಕಾಂಜಲಿ, ಕೈ ಮುಗಿದು ತಲೆಯನ್ನು ಬಾಗಿ ಯೋ ರಾಮನ ಹೆಸರು ಹೇಳ್ತಿರಲ್ಲಪ್ಪ ಅಂತ ಅವನು ಹಿಂಗ್ ಭಕ್ತನಾಗಿ ಕೂತಿರ್ತಾನಂತೆ. ಅಷ್ಟೇ ಅಲ್ಲ, ನಾವು ಬಾಯಲ್ಲಿ ಹೇಳ್ತಾ ಇದೀವಿ, ಅವನು ಎಷ್ಟು ಅದನ್ನ ಹೃದಯವಾಗಿ ತಗೋತಾನೆ ಅಂದ್ರೆ ಬಾಷ್ಪವಾರಿ ಪರಿಪೂರ್ಣ ಲೋಚನ. ಆ ಕಣ್ಣು ತುಂಬ ರಾಮ ಭಕ್ತಿಯ ಆನಂದದ ಕಣ್ಣೀರನ್ನ ತುಂಬಿಕೊಂಡಿದ್ದಾನಂತವನು. ಮಾರುತೀಂ ನಮತಾಂ ರಾಕ್ಷಸ ಅಂತಕ. ಅಂತ ಮಹಾನುಭಾವ ಈ ಒಂದು ಸುಕ್ಷೇತ್ರದಲ್ಲಿ, ಇಂಥ ಅವಧೂತರ ಒಂದು ಸಾನ್ನಿಧ್ಯದಲ್ಲಿ, ಈ ಪರಂಪರೆಯಲ್ಲಿ ವೇದಿಕೆಯಲ್ಲಿ ಹಾಡುವಂತ ಸೌಭಾಗ್ಯ ಸಿಕ್ತಲ್ಲ. ಅದಕ್ಕೆ ಹೇಳಿದ್ರು, ಎಲ್ಲೇ ರಾಮನಾಮ ಹೆಸರು ಅಂತ ಸೌಭಾಗ್ಯ ಸಿಕ್ಕರೆ ಹಿಂಜರಿಬೇಡಿ, ಧೈರ್ಯದಿಂದ ಹೇಳ್ಬೇಕು. ರಾಮ ಸೀತೆ ನಮ್ಮ ತಂದೆ ತಾಯಿ ಅಂತ ಬದುಕುವಂತ ಸನಾತನ ಸಂಪ್ರದಾಯದವ್ರು ನಾವು ಅಲ್ವಾ? ರಾಮ ಅಂದ್ರೆ ಮೆತ್ತಿಗೆ ಜೈ ಶ್ರೀರಾಮ್, ಹೇಳಿದೆ ಜೈ ಶ್ರೀರಾಮ್ ಅಂತ ಬರ್ಬೇಕು. ಒಂದ್ಸಲಿ ಬೆಚ್ಚಿಬಿಡ್ಬೇಕು ಅಲ್ವಾ? ಯಾರದು ವಿರುದ್ಧವಾಗಿ ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗಬೇಕು ರಾಮ ಅನ್ನೋದೇನು ನಮ್ಮ ಅಸ್ತಿತ್ವ ಅಂತ. ಆ ಶಕ್ತಿ ಎಲ್ಲರೊಳಗೆ ಬರಲಿ ಅಂತ ಹಾಡ್ಗೂ ಜೊತೆ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಮುಂದಿನ ಹಾಡ್ಗೆ ಹೋಗೋಣ. ಅವ್ರ ಕಾಫಿ ಆಗಿದೆ, ಅಷ್ಟಕ್ಕೆ ಮಾತು ನಿಲ್ಲಿಸ್ಕೊಂಡು ಇದ್ರದ ತದರೆ ಪುರಂದರದಾಸರ ಒಂದು ಮತ್ತೊಂದು ದಾಸರ ಪದ. ಭಗವಂತನ್ ಕೇಳ್ತಾ ಇದ್ದಾರೆ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೇನೋ ಪರಮ ಕೃಪಾಳು ಅಲ್ವಾ? ಕೈ ಮುಗಿದೇನಕ್ಕಿನ್ನ ಕಾಲಿಗೆ ಬಿದ್ದೇನ ದೊಡ್ಡದು. ನಮ್ಮ ಋಷಿ ಪರಂಪರೆ ಆಗ್ಲಿ, ತಾಯಿ ತಂದೆಯಾಗಲಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಅಲ್ವಾ? ಆ ಪಾದ ಸೇವೆಯ ಮನೋಭಾವ ಬರಬೇಕು ಅಂತ. ಇಲ್ಲಿ ಒಂದು ಡೌಟ್ ಬಂದ್ಬಿಡುತ್ತೆ, ತೇಲಿಸೋ ಅಂತಂದ್ರೆ ಕಾಪಾಡು, ಮುಳುಗಿಸೋ ಅಂತಂದ್ರೆ ಅರ್ಥಾಗಿ ದೇಹ ಅಂತ ಕೊಟ್ಟಿದ್ರಪ್ಪ, ಈ ಜನ್ಮ ಮುಕ್ತಿ ಮಾಡ್ಬಿಡು, ಮುಗಿಸ್ಬಿಡು ನನ್ನ ಅಂತ. ಹಂಗಲ್ಲ. ಮುಳುಗಿಸು ಅಂತ ಯಾಕೆ ಹೇಳಿಯಾರೆ? ಭಗವಂತನ ಹೋಗಿ ಮುಳುಗಿಸು ಅಂತ ಕೇಳ್ತೀವ ಸರ್, ಕಾಪಾಡು ಅಂತ ಕೇಳ್ತೀವಲ್ಲ ಅಂತಂದ್ರೆ, ಈ ಒಂದು ಭವಸಾಗರದಲ್ಲಿ ನನ್ನ ತೇಲಿಸು, ಈ ಲೋಕಕ್ಕೆ ಬಿಟ್ಟಿದ್ಯಾ, ಆದ್ರೆ ನಿನ್ನ ಹೆಸರು ಹೇಳುವಂತ ಭಕ್ತಿ ಸಾಗರ ಇದೆಯಲ್ಲ, ಅಲ್ಲಿ ನನ್ನ ಮುಳುಗಿಸು. ಭಾರತಿ ತೀರ್ಥರು ಒಮ್ಮೆ ಮಾತಾಡ್ತಾ ಎಷ್ಟೊಂದು ಅದ್ಭುತವಾದ ಕತೆ ಹೇಳೋದು ಅಂದ್ರೆ, ಎಲ್ರಿಗೂ ಸೇತು ಬಂಧನದ ಕತೆ ಗೊತ್ತಿದೆ ಅಲ್ವಾ? ಸೇತುವೆ ಕಟ್ಟಿದ್ದು. ಅಲ್ಲಿ ಹನುಮಂತ, ಅಂಗದ, ಇವರೆಲ್ಲರೂ ನಳ ನೀಳ ಎಲ್ಲ ಕೂಡ ರಾಮ ರಾಮ ಅಂತ ಬರೋದು, ಬಂಡೆನ ಹಾಕ್ತಿಂತ ಎಲ್ಲ ತೇಲ್ತಿದ್ದು ಅಂತ. ರಾಮಂಗೆ ಆಶ್ಚರ್ಯ ಆಯ್ತು, ಅಲ್ಲೇ ನಿಜವಾಗ್ಲೂ ತೇಲ್ತಾ ಇದೆಯಲ್ಲಪ್ಪ, ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ ಅಂತ ಅನಿಸ್ತು. ಸಾಕ್ಷಾತ್ ಪ್ರಭು ಶ್ರೀರಾಮನೇ ಒಂದು ಕಲ್ಲು ರಾಮ ಅಂತ ಬರೆದ್ಬಿಟ್ಟು ಅವನ ಕೈಯಾರೆ ಸಮುದ್ರಕ್ಕೆ ಹಾಕದಂತೆ ಮುಳುಗೋಯ್ತಂತೆ. ರಾಮನ್ಗೆ ಆಶ್ಚರ್ಯ. ಹನುಮಂತನ್ ಕೇಳಿದ, ಇದೇನ್ರಯ್ಯ ನನ್ನ ಹೆಸರು ನೀವುಗಳು ಬರೆದು ಹಾಕಿದ್ರೆ ತೇಲ್ತಾ ಇದೆ, ನಾನೇ ಕೈಯಿಂದ ಹಿಂಗ್ ಬಂಡೆ ಬಿಟ್ರೆ ಅದು ಮುಳುಗೋಗ್ತಿದ್ಯಲ್ಲ ಅಂದ್ರೆ. ಹನುಮಂತ ಹೇಳ್ತಂತೆ, ಪ್ರಭು ಇದೆಲ್ಲದಕ್ಕೂ ಆಧಾರ ಶಕ್ತಿನೇ ನಿನ್ನ ಹೆಸರು, ರಾಮ ಅಂತ ಬರೋದು ನಾವಿಟ್ಟಿದ್ದಕ್ಕಾಗಿದೆ, ನೀನೇ ಕೈ ಬಿಟ್ಬಿಟ್ಟೆ ಅಂದ್ರೆ ಇನ್ಯಾರು ಕಾಪಾಡ್ತಾರದನ್ನ?
ನಿನ್ನ ಕೈಯಿಂದಲೇ ಅದು ಕೈ ಬಿಟ್ಟಂಗೆ ಆಯ್ತು ಅಂತಂದ್ರೆ ಇನ್ಯಾರು ಅದು ಎಂತ ಇದ್ರೆ ಮುಳುಗೋದೆ ಅದು ನಿನ್ನ ಶಕ್ತಿಯಿಂದ ಇದು ನಡೀತಾ ಇದೆ ಅಂತ. ಆ ಥರ ನನ್ನ ಮುಂದೆ ತೇಲ್ಸು ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ವಿಷ್ಣುಚಂದ್ರಕ್ಕೆ ಒಂದ್ಸಲಿ ಈ ಹಾಡು ಸ್ವರ ಸಂಯೋಜನೆ ಮಾಡಿದವರು ವೇಣುವಾದನಲ್ಲಿ ಅಪ್ರತಿಮ ವಿದ್ವಾಂಸರಾದಂಥ ಶ್ರೀಯುತ ಪ್ರವೀಣ್ ಗೋಡ್ಖಿಂಡಿ ಅವರ ಸ್ವರ ಸಂಯೋಜನೆ ಕೇಳಿ. ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು. ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು. ತೇಲಿಸೋ ಇಲ್ಲ ಸುತ ಧನ ರಾಶಿ ಅತಿ ನೊಂದು ಗಂಡ ಸತಿಸುತ ಧನ ರಾಶಿ ಅತಿ ನೊಂದು ಗಂಡಾದೆನು. ಗತಿ ಕೊಡುವರ ಕಾಣೆ ಮತಿಯ ಪಾಲಿಸೋ, ಗತಿ ಕೊಡುವರ ಕಾಣೆ ಮತಿಯ ಪಾಲಿಸೋ. ಲಕ್ಷ್ಮೀ ಪತಿ ನಿನ್ನ ಚರಣದ ಸ್ಮರಣೆ ನನಗೆ ತೇರಿಸೋ. ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳೋ. ತೇರಿಸೋ ಇಲ್ಲ ದೋಷವುಳ್ಳವ ನಾನು, ದೋಷವುಳ್ಳವ ನಾನು, ಭಾಷೆ ಉಳ್ಳವ ನೀನು. ದೋಷವುಳ್ಳವ ನಾನು, ಭಾಷೆ ಉಳ್ಳವ ನೀನು. ಮೋಸ ಹೋದೇನೋ ಭಕ್ತಿ ರಸವ ಬಿಟ್ಟು, ಮೋಸ ಹೋದೇನೋ ಭಕ್ತಿ ರಸವ ಬಿಟ್ಟು. ಶೇಷ ಶಯನ ಶ್ರೀ ಪುರಂದರ ವಿಠಲ
ಕೇಳ್ಕೊಂಡು ಡ್ಯಾನ್ಸ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸರ್ ಫಿಲ್ಮ್ ಸಂಗೀತಕ್ಕೆ ಕುಣಿತೀವಿ, ಜನಪದಕ್ಕೆ ಕುಣಿತೀವಿ, ರಾಮನ ಹೆಸರಲ್ಲಿ ಇಲ್ವೇನ್ರಿ? ರಾಮನ ಹೆಸರು ಇಲ್ದಿರೋ ಶಕ್ತಿ ಎಲ್ಲಿದೆ ಹೇಳ್ರಿ ಅಲ್ವಾ? ಆ ಡ್ಯಾನ್ಸ್ ಮಾಡ್ಕೊಂಡ್ರೆ ಫಸ್ಟ್ಗೆ ಹೆಂಗ್ ಮಾಡತ್ ಸರ್? ಒಂದು ಸ್ವಲ್ಪ ಹೇಳ್ತಾರಲ್ವಾ, ಈ ಮಳೆಲಿ ನೆನೆಯೋದು ಅಂತ ಗೊತ್ತಿರುತ್ತೆ ಎಲ್ರಿಗೂ. ಇಷ್ಟಪಟ್ಟು ಯಾವತ್ತು ನೆಂದಿದ್ದೀರಿ ಮಳೆಲಿ? ಇಷ್ಟಪಟ್ಟು ಅಪರೂಪ ಆ ಭಾವ ಬರೋದು ಅಲ್ವಾ? ಛತ್ರಿ ಮರ್ತು ಮನೆಗೆ ನೆಂದಿದ್ದು ಬೇರೆ, ಬಸ್ಸಿಂದ ಇಳಿದು ಅಲ್ಲಿ ಓಡೋಗೋದ್ರೊಳಗೆ ನೆಂದಿದ್ದು ಬೇರೆ, ಮನೆಗೆ ಹಿಂಗೆ ತೋಟದಿಂದ ಓಡ್ ಬರ್ಬೇಕಾದ್ರೆ ಗೊಟ್ಟಿಗೆಯಿಂದ ಅದು ನೆಂದಿದ್ದು ಬೇರೆ, ಅವೆಲ್ಲ ಬೇರೆ. ಮಳೆ ಬರ್ತಾ ನೆನಿಬೇಕು ಅಂತ ಯಾವಾಗ ಹೋಗಿದೀವಿ ನಾವು ಅಲ್ವಾ? ರಾಮನ ಹೆಸರಲ್ಲಿ ನೆನಿಬೇಕು ನಾವು. ಆ ನೆನೆಯೋದು ಹೇಗೆ ಅಂತ ಹೇಳ್ತಾರೆ, ಫಸ್ಟ್ ನೆನಿಬೇಕಾದ್ರೆ ಚಳಿ ಆಗುತ್ತಂತೆ. ನಿಮಿಷ ಹನಿ ಬಿದ್ದಾಗ, ಬಟ್ಟೆ ಮೇಲೆ ಮೈಬೀರ್ ಬಿದ್ದಾಗ ಹಿಂಗೆ ಹಿಂಸತೆ. ಒಂದ್ಸಲಿ ನೆಂದೇ ಬಿಡ್ತಿರಲ್ಲ, ಅವಾಗ ಆರಾಮಾಗಿ ನಡ್ಕೊಂಡು ಹೋಗ್ತೀವಲ್ಲ ಮಳೇಲಿ. ಇನ್ನೇನು ನೆಂದಾಯ್ತಲ್ಲ, ಇನ್ನೇನು ಹಂಗೆ ಏನೋ ಮೊಬೈಲು ದುಡ್ಡು ಒಂಚೂರು ಕವರ್ ಒಳಗಿದ್ರಾಯ್ತು ನೆನ್ಕೊಂಡು ಇಷ್ಟೇ ನೆಂದಾಯ್ತು, ಇನ್ನೇನು ಹೋಗ್ಬೋಣ ಅತ್ಲಾಗ ಮನೆಗೆ ಓಡಿಸ್ತೀವಲ್ಲ. ಅವಾಗ ಅನ್ಸುತ್ತೆ ಇನ್ನೊಂದಿಬ್ರನ್ನ ಕರ್ಕೊಂಡು ನೆನೆಯೋಣ ಅಂತ, ಆನಂದ ಹಂಚ್ಕೋಣ ಅಂತ ಅನ್ಸುತ್ತೆ. ಹಂಗೆ ರಾಮನ ಹೆಸರು ನೀವು ಡ್ಯಾನ್ಸ್ ಮಾಡಂಗಿರ್ ಮಾಡಿ, ನಾ ಅಂಥದ್ದು ಹಾಡಿಟ್ಟೀನಿ, ಏನು ತೊಂದರೆ ಇಲ್ಲ. ರಾಮನ ಹೆಸರು ಹೇಳ್ಕೊಂಡು ಕುಣಿಬೇಕಾ? ಅದಕ್ಕೊಂಚೂರು ವಾರ್ಮ್ ಅಪ್ ಮಾಡ್ಸಕ್ಕೆ ಈ ಸಾಂಗ್ ತಗೋತಾ ಇದ್ದೀನಿ. ತ್ಯಾಗರಾಜರ ಹೇಗೆ ನಿಧಿ ಚಾಲ ಸುಖಮ, ರಾಮುನಿ ಸನ್ನಿಧಿ ಚಾಲ ಸುಖಮ ಅಂತ ಹೇಳ್ತಾರೆ, ಹಾಗೆ ಭದ್ರಾಚಲ ರಾಮದಾಸರು ಕೂಡ ಹೇಳ್ತಾರೆ, ರಾಮ ಅನ್ನೋ ಹೆಸರಿಗಿನ ರುಚಿಯಾದ ಇನ್ನೇನಪ್ಪ ಅಂತ ಹೇಳ್ತಾರೆ. ಎಷ್ಟು ವಿಷಯಗಳನ್ನ ಹೇಳಿ ಅದು ಎಲ್ಲದಕ್ಕಿಂತ ಮಿಗಿಲಾದ ರಾಮ ಅನ್ನೋ ಹೆಸರು ಹೇಳೋ ರುಚಿ ಚಪ್ಪರಿಸ್ಬೇಕು ನಾವು ಅಂತ ಹೇಳ್ತಾರೆ. ಕೇಳಿ ಹಾಡು ತೆಲುಗುನಲ್ಲಿದೆ, ಏನು ದೂರವಲ್ಲ. ಭಾಷೆ ವ್ಯತ್ಯಾಸ ಇರ್ಬೋದು, ಭಾವನೆಗೇನು ಕಮ್ಮಿ ಇಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಪಲ್ಲವಿ ನೀವು ಜೊತೆಗೆ ಹಾಡ್ಬೋದು, ಹಾಡ್ತೀರಾ? ಮೌನ ವ್ಯಾಖ್ಯಾ ಪ್ರಕಟಿತ ಪರ ಬ್ರಹ್ಮ ತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸದೃಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈ. ದಕ್ಷಿಣಾಮೂರ್ತಿ ಸ್ತೋತ್ರದ ಶ್ಲೋಕ ಜ್ಞಾಪಿಸ್ಕೊಂಡು, ಯಾಕಂದ್ರೆ ಎಲ್ಲ ಮೌನದಲ್ಲಿ ಇದ್ರಲ್ಲ, ಆ ದಕ್ಷಿಣಾಮೂರ್ತಿ ಪರಬ್ರಹ್ಮ ತತ್ವವನ್ನು ಮೌನದಲ್ಲಿ ವ್ಯಾಖ್ಯಾನ ಮಾಡೋದಂತ. ಹಂಗೆ ನೀವೇನಾರು ಹೇಳ್ತಿದ್ರು ಅಂತ ನಾ ಕಾಯ್ದೆ. ಹಾಡ್ತೀರಾ? ಓ ರಾಮ ನೀ ನಾಮ ಮೇ ರುಚಿರ, ಓ ರಾಮ ನೀ ನಾಮ ಮಿಂತ ರುಚಿರ. ನೋಡಿ ಅವ್ರ ಹೆಸರೇ ಹೇಳ್ತಾರೆ ನೋಡಿ, ಪಲ್ಲವಿ ಅಬ್ಸರ್ವ್ ಮಾಡಿ. ಎಂಥ ರುಚಿರ ರಾಮ ಏಮಿ ರುಚಿರ, ಎಂಥ ರುಚಿರ ರಾಮ ಏಮಿ ರುಚಿರ. ಓ ರಾಮ ರಾಮ ಶ್ರೀರಾಮ ರಾಮ ರಘುರಾಮ ನೀ ನಾಮ ಏಮಿ ರುಚಿರ, ಎಂಥ ರುಚಿರ. ಇಸಲಿ ಅದನ್ನೇ ಯಾಕೆ ಹೇಳಿದ್ರು ಸರ್? ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಚೆನ್ನಾಗಿದೆಯೋ, ಎಷ್ಟು ಚೆನ್ನಾಗಿದೆಯೋ. ನಿಮಗೆ ಇಷ್ಟವಾದ ಊಟ ಸಿಕ್ಬಿಟ್ಟಾಗ, ತಿಂಡಿ ಸಿಕ್ಬಿಟ್ಟಾಗ ನಾವೇನು ಚಪ್ಪರಿಸ್ತೀವಿ? ಓ ಏನು ಚೆನ್ನಾಗಿದೆ ಗೊಜ್ಜಿದು, ಪಾಯಸ ಏನು ಚೆನ್ನಾಗಿದೆ, ಸೂಪರ್ ಆಗಿದೆ, 10 ಸಲ ಹೇಳ್ತೀವಿ. ಒಂದು ಹೊತ್ತಿಗೆ ತಿಂದು ಅರ್ಗ ಹೋಗುವಂಥ ಪಾಯಸಕ್ಕೆ ಅಷ್ಟು ಚಪ್ಪರಿಸ್ಬೇಕಿದೆ. ಅದು ರಾಮನ ಹೆಸರು ಕಂಡ್ರೆ. ಭದ್ರಾಚಲ ರಾಮದಾಸರಿಗೆ ಗೊತ್ತಿತ್ತು ಅವನ ಮಹತ್ವ ಏನು ಅಂತ. ಕೇಳೋಣ ಈ ಹಾಡು. ಓ ರಾಮ ನೀ ನಾಮ ಮೇ ರುಚಿರ, ಓ ರಾಮ ನೀ ನಾಮ ಮಿಂತ ರುಚಿರ. ಚಪ್ಪಾಳೆ ಬರ್ಬೋದು. ಓ ರಾಮ ನೀ ನಾಮ ಮೇ ರುಚಿರ, ಓ ರಾಮ ನೀ ನಾಮ ಮಿಂತ ರುಚಿರ. ಎಂಥ ರುಚಿರ ರಾಮ ಏಮಿ ರುಚಿರ, ಎಂಥ ರುಚಿರ ರಾಮ ಏಮಿ ರುಚಿರ. ಓ ರಾಮ ರಾಮ ಶ್ರೀರಾಮ ರಾಮ ರಘುರಾಮ ನೀ ನಾಮ ರುಚಿರ ಏಮಿ ರುಚಿರ. రసములకంటే అధిఘృతములకంటే మధురసములకంటే అధిఘృతములకంటే అతిరసమగు నీ నామమేమి రుచిరా. ద్రాక్ష ఫలము కన్న క్షురసము కన్నా పక్షివాహన నామమేమి రుచిరా. అంజనా తనయ
రామ శ్రీరామ రామ రఘురామ నీ నామ తరుచీరా సారములేని సంసారమునకు సారములేని సంసారమునకు సంతారకమగు నామమే రుచిరా శరణన్న జనముల సరగుణ రక్షించు బిరుదు కలిగిన నామమే రుచిరా కదలి ఖర్జుర ఫలరసముల కధికము పతిత పావన నామయేమి రుచిరా అంబురు నారదులు అంబు మీరగనంబు చేసిరి నామయేమి రుచిరా రామ భద్రాచల ధామ రామదాసుని ప్రేమతో లిని నామయేమి రుచిరా రామ భద్రాచల ధామ రామదాసుని ప్రేమని నామయేమి రుచిరా రామ 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 శ్రీరామ రామ రఘురామ నీ నామయేమి రుచిరా రుచిరా ఏమి రుచిరా రుచిరా రామ 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 శ్రీరామ రామ రఘురామ నీ నామయేమి రుచిరా రుచిరా ఏమి రుచిరా రుచిరా ఏమి రుచిరా పవమాన ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ ಎಲ್ಲರೂ ಹಾಡ್ಬೋದಾ ಟಂಗ್ ಪಿಸ್ಟರ್? ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ಪವನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ಪವನ उपवीत धरिप मारुत कामादि वर्ग रहिता कामादि वर्ग रहिता सोमादि सर्वव्यापुत सतत निर्भीत रामचंद्रन निज दूता रामचंद्रन निज दूता ರಾಮಯಮಕ್ಕೆ ನಿನ್ನಾರಾಧಿಸುವುದಕ್ಕೆ ಕಾಮಿ ಪ್ರಿಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರ ಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ಗಹನ
ಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿಚ್ಚರ ಮಣಿದಯ ಪಾರ ದಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿ ಬಂದು ಧ್ವಜವಾನಿಸಿ ನಿಂದು ಭೂಚಕ ಬರಿವಂತೆ ಘರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿಂದಬ್ಜ ಪದದ ಧೂಳಿ ಭಕ್ತನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಪವನ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನಿನ ವೃತ್ತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಪವನ ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲಿ ಕೊಡು ಕವಿಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ಪವಮಾನ ಪವಮಾನ ನಮಗೆ ಸಿಕ್ಕಿದ ಹಾಡು ನನಗೆ ಇದು ಹೊಸನಗರ ಶ್ರೀಮಠದ ಧ್ಯೇಯ ಗೀತೆ ಅಂತ ಇದು ಬರೆದಿದ್ದಂಥದ್ದು. ರಾಘವೇಶ್ವರ ಭಾರತಿಗಳು ಗಜಾನನ ಶರ್ಮಾ ಅವ್ರಿಗೆ ಹೇಳಿದ್ರಂತೆ, ಮಠಕ್ಕೊಂದು ಒಂದು ಧ್ಯೇಯ ಗೀತೆಯಾಗಿ ರಾಮಚಂದ್ರನಿರೊಂದು ಹಾಡಬೇಕು ಅಂತ. ಬಹಳಷ್ಟು ಸಲ ಅವರು ಕೂಡ ಪ್ರಯತ್ನ ಪಟ್ಟರು. ಏನೋ ಅಷ್ಟು ಮನಸ್ಸಿಗೆ ಅವ್ರಿಗೆ ತೃಪ್ತಿಯಾಗುವಂಥ ಸಾಲುಗಳು ಹೊಮ್ಮಲಿಲ್ಲ ಅಂತ ಹೇಳ್ಕೊತಾರೆ ಅವರೇನೆ. ಎಲ್ಲೋ ಒಂದು ಕಡೆ ಒಂದು ಬೋರ್ಡಿಂಗ್ ನೋಡಿದ್ರಂತೆ, ನೋಡಿ ಹೆಂಗೆ ನಮಗೆ ಸ್ಫುರಣೆ ಸಿಗುತ್ತೆ ಅನ್ನಕ್ಕೆ. ಎ ದಿಲ್ ಮಾಂಗೆ ಮೋರ್ ಅಂತ ಬರೆದಿತ್ತು ಅಲ್ವಾ, ಎಲ್ರಿಗೂ ನೋಡಿರ್ತೀರಿ ಅಡ್ವರ್ಟೈಸ್ಮೆಂಟಲ್ಲಿ ಎ ದಿಲ್ ಮಾಂಗೆ ಮೋರ್ ಅಂತ ಬರೆದಿತ್ತು. ಅವಾಗ ಇವ್ರಿಗೆ ಮನ್ಸ್ಕೊಳಿತು, ಇದೇ ಮೊದಲನೇ ಸಾಲು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಬಂತು. ಅಂಥ ಯೋಚನೆ ಅಲ್ವಾ ನಾವು. ಅಂದ್ರೆ ಕರ್ಜಿಗಿ ಸರ್ ಹೇಳ್ತಾರಲ್ಲ, ಹೌದು ಜಗತ್ತಲ್ಲಿ ಕೆಟ್ಟದು ಅನ್ನೋದು ಇದ್ದೇ ಇದೆ. ರಾಮ ಇದ್ದಾಗಲೇ ಅಲ್ವಾ ರಾವಣ ಇದ್ದಿದ್ದು ಅಲ್ವಾ. ಆದ್ರೆ ಕೆಟ್ಟದನ್ನ ನಾವು ಕಂಪ್ಲೇಂಟ್ ಮಾಡೋದು, ಅಯ್ಯೋ ಜಗತ್ತೇ ಹಿಂಗೇರಿ, ನಮ್ಮ ಸಿಸ್ಟಮೇ ಹಿಂಗೆ, ಅಯ್ಯೋ ನಮ್ಮ ಯೋಚನೆ ಹಿಂಗೆ ಕೊಯ್ಯ ಅಂತೀರಿ, ಜೀವನ ಆಗಲ್ಲ. ನಾವು ನೋಣ ಆದ್ರೆ ಎಲ್ಲಾದ್ರ ಮೇಲೆ ಕೂತ್ಕೋತೀವಿ, ಆದ್ರೆ ನಾವು ದುಂಬಿ ಆಗ್ಬೇಕು ಅಂತ ಹೇಳ್ತಾರೆ. ಅವಾಗ ಹೂವಿನ ಮಕರಂದನೇ ನೋಡ್ಕೊಂಡು ಹೋಗ್ತೀವಿ. ಆ ಎಲ್ಲ ತಿಪ್ಪೆಗಳ ಕೆಸರಲ್ಲೇ ಅಲ್ವಾ ಕಮಲ ಅರಳೋದು. ಆ ಒಳ್ಳೆತನಕ್ಕೆ ನಾವು ಜೊತೆಯಾಗಬೇಕು, ಅವನ ಚಿಂತನೆ ಮಾಡ್ತಿರ್ಬೇಕು ಅಂತ ಈ ಒಂದು ಅದ್ಭುತವಾದ ಹಾಡನ್ನ ರಚನೆ ಮಾಡಿದ್ದಾರೆ. ನಮಗೆ ರಾಮಾಯಣದ ಎಲ್ಲ ಪಾತ್ರಗಳಲ್ಲಿ ಯಾವ್ದಾರು ಒಂದು ನಾನು ಆಗ್ತೀನಿ ಪ್ರಯತ್ನ ಮಾಡ್ತೀನಿ ಕಣೋ ರಾಮ, ನನ್ನ ಜೊತೆಗಿರು ಅಂತ ಕೇಳ್ಕೊಳ್ಳುವಂಥ ಒಂದು ಭಾವ. ಈ ಹಾಡು ನಾನು ಎಲ್ಲೇ ಹಾಡುವಂಥ ಪ್ರಯತ್ನ ಮಾಡಿದ್ರು ಕೀಬೋರ್ಡ್ನವ್ರು ವಿನಂತಿ ಮಾಡ್ಕೊಂಡ್ಬಿಡ್ತೀನಿ, ಸರ್ ಇದಕ್ಕೆ BGM ಅವರೇ ಅಂತ. ಎಲ್ಲ ಹಾಡುಗೂ ಅವ್ರು ನುಡಿಸ್ತಿರ್ತಾರಲ್ಲ ಪ್ರೀತಿಯಾಗಿ, ಅವ್ರಿಗೆ ಹೇಳ್ಬಿಡ್ತು ಸರ್ ಇದಕ್ಕೆ BGM ಅವರೇ. ಸೊ ಅವ್ರು ಹಾಡ್ತಾರೆ. ಹಾಡ್ತೀರಾ? ಒಂಚೂರು ನೇರವಾಗಿ ಕೂತ್ಕೊಳ್ಳಿ ನೋಡೋಣ, ಬೆನ್ನು ನೇರ ಮಾಡ್ಕೊಂಡ್ರೆ ಹಾಡೋದಕ್ಕೆ ಅನುಕೂಲ ಅಂತ. ಸೊ ಹಾಡ್ಬೇಕಿರೋದಿಷ್ಟೇ.
ರಾಮ ರಾಮ ಹಾಡ್ತೀರಾ? ರಾಮ ರಾಮ ಕೆಲವು ಡೌಟು, ಇದನ್ನು ನಾವು ಹಾಡ್ಬೇಕಾ? ಇಷ್ಟುದ್ದ ಹಾಡ್ಬೇಕಾ? ರಾಮನ ಹೆಸರು 4 ಸಲ ಹಾಡ್ಬೇಕಷ್ಟೇ. ಇನ್ನೊಂದ್ಸಲಿ ಹಾಡಿಸ್ಲಾ? ಅದನ್ನ ಗಮನ ಮಾಡ್ಕೊಂಬಿಡಿ. ಯಾಕಂದ್ರೆ BGM ಅಲ್ಲಿ ಅವರು ನುಡಿಸಲ್ಲ, ನಾನು ಹಾಡಲ್ಲ. ನಿಮ್ಮ ಜೊತೆ ಕೇಳ್ತಾ ಇರ್ತೀನಿ, ಅದಕ್ಕೋಸ್ಕರ. ರಾಮ 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 ಇನ್ನು 5 ನಿಮಿಷನಾದ್ರು ಸರ್, ಇನ್ನೇನು ಯೋಚನೆ ಇಲ್ಲದೆ ಕಣ್ಣು ಮುಚ್ಚಿ ಅಯೋಧ್ಯ ಗರ್ಭಗುಡಿಯಲ್ಲಿ ನೀವು ನಿಂತಿದ್ರ ಅಂತ ಭಾವಿಸಿ, ಆ ಪರಮಾತ್ಮನ ಮುಂದೆ ನಿಂತ್ಕೊಂಡು ಅವನ ಆತ್ಮಕ್ಕೆ ತಂದ್ಕೊಂಡು ಈ ಸಾಲುಗಳನ್ನ ಹಾಡಿ. ಆಗ್ಬೋದಾ? ಹಾಡೋಣ, ಎಲ್ಲರೂ ಧ್ಯಾನವೇ ಮಾಡೋಣ ರಾಮನ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಜೋರಾಗಿ ಹಾಡ್ಬೋದಾ? ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ಆ ಕಷ್ಟ ಯಾರು, ಅಷ್ಟು ಕಷ್ಟಪಟ್ಟಂತ ಮಹಾತ್ಮ ಯಾರು ಅಂದ್ರೆ ಇನ್ಯಾರು ಅಲ್ಲಪ್ಪ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ಹೌದಲ್ವ? ರಾಮ ಸುಮ್ಮನೆ ಬಂದು ಹಂಗೆ ಇದ್ಬಿಟ್ರೆ ನಾವು ಯಾಕ್ರಿ ಅವನ್ನ ಪೂಜೆ ಭಾವನೆ ನೋಡ್ತಾ ಇದ್ವಿ? ಅಷ್ಟು ಕಷ್ಟಪಟ್ಟರು ಧರ್ಮವನ್ನ ಬಿಡ್ಲಿಲ್ಲ, ಧರ್ಮಾತ್ಮ ಅನ್ಸ್ಕೊಂಡ. ಆ ಪ್ರಭುನ ಮನಸ್ಸಲ್ಲಿ ಸ್ಮರಣೆ ಮಾಡೋಣ, ಹಾಡೋಣ ಒಟ್ಟಿಗೆ. ರಾಮ ಒಳಿಸಿ ನೆಡೆ ಮುನ್ನಡೆವ ಮನವ ಕೊಡು ರಾಮ, ಒಳಿಸಿ ನೆಡೆ ಮುನ್ನಡೆವ ಮನವ ಕೊಡು ರಾಮ. ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ಕೊಡು ರಾಮ, ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ. ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ. ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ, ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ. ಇದೊಂದು ಮನಸಾರ ಬೇಡ್ಕೊಂಡ್ಬಿಡೋಣ. ನನ್ನ ಮರಣಕ್ಕೆ ನಿನ್ನ ಚರಣ ಕೊಡು ರಾಮ, ರಾಮ 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 ಈಗ ನಮ್ಮ ಕಡೆ ನೋಡ್ಬೇಕು ಅಂದ್ರೆ ಏನೇನಾಗೋಣ, ನಾವು ಏನೇನು ಪಾತ್ರಕ್ಕೆ ಹೋಗೋಣ. ಕೌಸಲ್ಯೆಯಾಗುವೆನು ಮಡಿಲಲ್ಲಿರು ರಾಮ, ಕೌಸಲ್ಯೆಯಾಗುವೆನು ಮಡಿಲಲ್ಲಿರು ರಾಮ. ವೈದೇಹಿಯಾಗುವೆನು ಒಡ
ವೈದೇಹಿಯಾಗುವೆನು ಒಡನಾಡೋ ರಾಮ, ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ, ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ, ರಾಮ ಮಡಿಲಲ್ಲಿ ಮರಣ ಕೊಡು ಮಾ ಜಟಾಯೋ ರಾಮ, ಮಡಿಲಲ್ಲಿ ಮರಣ ಕೊಡು ನಾ ಜಟಾಯೋ ರಾಮ, ಗುಡಿಯಲ್ಲಿ ಅಡಿಯನಿರು ನಾ ಅಹಲ್ಯೆಯು ರಾಮ, ನಾ ವಿಭೀಷಣ ಶರಣು ಭಾವ ಕೊಡು ರಾಮ, ನಾ ವಿಭೀಷಣ ಶರಣು ಭಾವ ಕೊಡು ರಾಮ, ನನ್ನೊಳಿಹ ರಾವಣಗೆ ಸಾವ 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 ಕೊಡು ರಾಮ. ಕಣ್ಣೀರ ಕರೆಯುವೆನು ನನ್ನ ತನಕಳೆ ರಾಮ, ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ಋತು ನೀನೆ ಶ್ರುತಿ ನೀನೆ ರಾಮ, ಅತಿ ನೀನೆ ಗತಿ ನೀನೆ ಕೃತಿ ನೀನೆ ರಾಮ, ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಅತಿ ನೀನೆ ಗತಿ ನೀನೆ ಕೃತಿ ನೀನೆ ರಾಮ, ಆರಂಭ ಅಸ್ತಿತ್ವ ಅಂತ್ಯನೇ ರಾಮ, ಆರಂಭ ಅಸ್ತಿತ್ವ ಅಂತ್ಯನೇ ರಾಮ, ಪೂರ್ಣನಿ ಪ್ರಕಟನಿ ಆನಂದ ರಾಮ, ಪೂರ್ಣನಿ ಪ್ರಕಟನಿ ಆನಂದ ರಾಮ, ಹರನೀನೆ ಹರಿನೀನೆ ಬ್ರಹ್ಮಣಿ ರಾಮ, ಹರನೀನೆ ಹರಿನೀನೆ ಬ್ರಹ್ಮಣಿ ರಾಮ, ಗುರು ನೀನೆ ಗುರಿ ನೀನೆ ಅರಿವು ನೀ 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 ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ, ಗುರು ನೀನೆ ಗುರಿ ನೀನೆ ಅರಿವು ನೀ ರಾಮ. ರಘುರಾಮ 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 ರಾಮ, ನಗುರಾಮ ನಗರಾಮ ಜಗರಾಮ ರಾಮ, ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು
ಎಲ್ಲಿಹುದು ರಾಮ ಎಲ್ಲಿಹುದು ರಾಮ. ಚಪ್ಪಾಳೆ ಬರಲಿ ಸರ್. ನಿಜವಾಗ್ಲೂ ಕೊಳಲೆ ಕೀಬೋರ್ಡಲ್ಲಿ ಕೊಳನ ಆ ಭಾವ ತರುವಂಥದ್ದು ಹುಡುಗಾಟಲ್ಲ. ಬಾ ಅದ್ಭುತ ಅದ್ಭುತ ಬಸವರಾಜರೇ. ಜಗದೋದ್ಧಾರನ ಮಗನೆಂದು ತಿಳಿಯೂತ. ಎಂಥ ಭಾವನೆ ನೋಡ್ರಿ. ಪುಣ್ಯಾತ್ಮ ಇಡೀ ಬ್ರಹ್ಮಾಂಡವನ್ನ ಪಾಲಿಸೋನ್ನ ಇವಳು ತೊಡೆ ಮೇಲೆ ಹಾಕೊಂಡು ಮಲಗಿಸ್ತೀನಿ ಅಂದ್ರೆ ಆ ಭಾವನೆ ಎಂಥದ್ದು. ಜಗದೋದ್ಧಾರನ ಮಗನೆಂದು ತಿಳಿಯೂತ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ. ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ. ಜಗದೋದ್ಧಾರನ ಆಡಿಸಿದಳೆ ಶೋಧ. ಜಗದೋದ್ಧಾರನ ಆಡಿಸಿದಳೆ ಶೋಧ. ಜಗದೋದ್ಧಾರನ ಆಡಿಸಿದಳೆ ಶೋಧ.